ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ತಿರುಚಿಯ ಜಯಂತಿ. ಕಳೆದ 25 ವರ್ಷಗಳಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಧರ್ಮದ ಹಾದಿಯಲ್ಲಿದ್ದೇನೆ. ಮೊದಲ ಬಾರಿಗೆ ಧರ್ಮದ ತರಗತಿಯಲ್ಲಿ ಭಾಗವಹಿಸಿದಾಗ ಅದು ನನಗೆ ಸಂಬಂಧಗಳ ಮಹತ್ವದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿತು. ಅಲ್ಲಿಯವರೆಗೆ ನಮ್ಮ ಆಲೋಚನೆಗಳು, ಪ್ರತಿಕ್ರಿಯೆಗಳು, ತಪ್ಪು ತಿಳುವಳಿಕೆಗಳು ಕುಟುಂಬದ ಸಾಮರಸ್ಯದ ಮೇಲೆ ಎಷ್ಟು ಪ್ರಭಾವ ಬೀರುತ್ತವೆ ಎಂಬುದನ್ನು ನಾನು ಸಂಪೂರ್ಣವಾಗಿ ಅರಿತುಕೊಂಡಿರಲಿಲ್ಲ. ಆ ತರಗತಿಯ ನಂತರ ನನ್ನ ಅವಿಭಕ್ತ ಕುಟುಂಬದಲ್ಲಿದ್ದ ಸಂದರ್ಭಗಳನ್ನು ನೋಡುವ ವಿಧಾನವನ್ನು ನಿಧಾನವಾಗಿ ಬದಲಾಯಿಸಿಕೊಳ್ಳಲು ಪ್ರಾರಂಭಿಸಿದೆ. ಹೆಚ್ಚಿನ ತಾಳ್ಮೆ ಮತ್ತು ಜಾಗೃತಿಯೊಂದಿಗೆ ನಮ್ಮ ಸಂಬಂಧಗಳ ಮೇಲೆ ದೀರ್ಘಕಾಲದಿಂದ ಪರಿಣಾಮ ಬೀರಿದ್ದ ಅನೇಕ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಲು ಮತ್ತು ದೂರ ಮಾಡಲು ನನಗೆ ಸಾಧ್ಯವಾಯಿತು. ಇದು ಕ್ರಮೇಣ ನಮ್ಮ ಕುಟುಂಬದಲ್ಲಿ ಶಾಂತಿ, ಪ್ರೀತಿ ಮತ್ತು ಉತ್ತಮ ತಿಳುವಳಿಕೆಯನ್ನು ತಂದಿತು. ನನ್ನ ಮಗನಲ್ಲಿಯೂ ಸಹ ಸುಂದರವಾದ ಬದಲಾವಣೆಗಳನ್ನು ಗಮನಿಸಲು ಪ್ರಾರಂಭಿಸಿದೆ. ಇತರ ಮಕ್ಕಳಂತೆ ಅವನು ಕೆಲವೊಮ್ಮೆ ನನ್ನ ಮೇಲೆ ಕೋಪಗೊಳ್ಳುತ್ತಿದ್ದನು, ತೀವ್ರವಾಗಿ ಪ್ರತಿಕ್ರಿಯಿಸುತ್ತಿದ್ದನು. ಆದರೆ ಸಮಯ ಕಳೆದಂತೆ ಅವನಲ್ಲಿ ಪರಿವರ್ತನೆಯನ್ನು ಕಂಡೆ. ಅವನು ಬೇಸರಗೊಂಡಿದ್ದರೂ ಸಹ ನಂತರ ತನ್ನ ನಡವಳಿಕೆಯ ಬಗ್ಗೆ ಯೋಚಿಸಿ ನನ್ನ ಬಳಿಗೆ ಬಂದು ಕ್ಷಮೆ ಯಾಚಿಸುತ್ತಿದ್ದನು. ಒಬ್ಬ ತಾಯಿಯಾಗಿ ಇದು ನನ್ನ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿತು. ಅವನು ಭಾವನಾತ್ಮಕವಾಗಿ ಪ್ರಬುದ್ಧನಾಗುತ್ತಿದ್ದಾನೆ ಎಂಬ ನಂಬಿಕೆಯನ್ನು ನೀಡಿತು. ನನ್ನ ಮಗ ಉನ್ನತ ವ್ಯಾಸಂಗವನ್ನು ಮುಂದುವರಿಸಿ ತನಗಾಗಿ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಯಾವಾಗಲೂ ಬಯಸುತ್ತಿದ್ದೆ. ಆದಾಗ್ಯೂ ಆ ಅವಧಿಯಲ್ಲಿ ಅವನಿಗೆ ತನ್ನ ಶಿಕ್ಷಣವನ್ನು ಮುಂದುವರಿಸಲು ಆಸಕ್ತಿ ಇರಲಿಲ್ಲ. ಬದಲಿಗೆ ಅವನು ಚೆನ್ನೈಗೆ ಹೋಗಿ ಅಲ್ಲಿ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದನು. ತಾಯಿಯಾಗಿ ಆತಂಕವಿದ್ದರೂ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವನಿಗೆ ಸ್ವಾತಂತ್ರ್ಯ ಮತ್ತು ಅವಕಾಶವನ್ನು ನೀಡಿದೆ. ಆ 2 ವರ್ಷಗಳ ನಂತರ ಅವನ ಮನಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ಗಮನಿಸಿದೆ. ಅವನಿಗೆ ಸ್ವತಃ ಉನ್ನತ ವ್ಯಾಸಂಗವನ್ನು ಮುಂದುವರಿಸಲು ಪ್ರಾಮಾಣಿಕ ಆಸಕ್ತಿ ಮೂಡಿತು. ನಮ್ಮಿಂದ ಯಾವುದೇ ಒತ್ತಡವಿಲ್ಲದೆ ಅವನು ಅಮೆರಿಕಾದಲ್ಲಿ ತನ್ನ ಸ್ನಾತಕೋತ್ತರ ಪದವಿಯನ್ನು ಮುಂದುವರಿಸಲು ಸ್ವತಂತ್ರವಾಗಿ ನಿರ್ಧರಿಸಿದನು. ಇದು ಅವನ ಜೀವನದಲ್ಲಿ ಒಂದು ಪ್ರಮುಖ ತಿರುವಾಗಿ ಪರಿಣಮಿಸಿತು. ಅವನು ತನ್ನದೇ ಆದ ಇಂತಹ ಪ್ರಬುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನೋಡಿ ನನಗೆ ಅಪಾರ ಸಂತೋಷವಾಯಿತು. ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಅವನು ಅಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಇತ್ತೀಚೆಗೆ ನವರಾತ್ರಿ ಹೋಮದ ಆಶೀರ್ವಾದದ ನಂತರ ಅವನಿಗೆ ತನ್ನ ಕೆಲಸದ ಸ್ಥಳದಲ್ಲಿ ಬಡ್ತಿ ದೊರೆಯಿತು. ಅವನೀಗ ತನ್ನ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಈ ಮನ್ನಣೆಯು ಅವನ ಪ್ರಾಮಾಣಿಕ ಕಠಿಣ ಪರಿಶ್ರಮ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯ ಫಲವಾಗಿದೆ ಎಂದು ನಿಜವಾಗಿಯೂ ಭಾವಿಸುತ್ತೇನೆ. ಈ ಸಂಪೂರ್ಣ ಪ್ರಯಾಣವನ್ನು ಹಿಂತಿರುಗಿ ನೋಡಿದಾಗ ನಮ್ಮ ಜೀವನದಲ್ಲಿ, ವಿಶೇಷವಾಗಿ ನಮ್ಮ ಬಾಂಧವ್ಯಗಳಲ್ಲಿ ಮತ್ತು ನನ್ನ ಮಗನ ವೈಯಕ್ತಿಕ ಬೆಳವಣಿಗೆ ಹಾಗೂ ಯಶಸ್ಸಿನಲ್ಲಿ ಉಂಟಾದ ಕ್ರಮೇಣ ಪರಿವರ್ತನೆಗಳಿಗಾಗಿ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ಬರುತ್ತದೆ. ನಮ್ಮ ಪ್ರಯಾಣದ ಪ್ರತಿಯೊಂದು ಹಂತದಲ್ಲೂ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಾ, ರಕ್ಷಿಸುತ್ತಾ ಮತ್ತು ಬೆಂಬಲಿಸುತ್ತಿರುವ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಪ್ರೀತಿಯ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.